ಆಗಿದೆ ಗೌರಿ ಹಬ್ಬದ ಮಾರನೇ ಬೆಳಿಗ್ಗೆ ಈ ಜೀವನ ಪೂರ್ತಿ ಕಳ್ಕೊಳ್ಳೋದಾಗಿದೆ. ನನ್ ಕೈ ಬಿಡ್ತೀಯ, ಆಳ್ಗಾಕ್ತೀಯ, ನೀರ್ಗಾಕ್ತೀಯ, ಆಳ್ ಬಾವಿಗೆ ತಳ್ತೀಯವ ತಾಯಿ ಅಂತ ಬೇಡ್ಕೊಂಡೆ. ಬೇಡ್ಕೊಂಡು 10 ನಿಮಿಷಕ್ಕೆ 15,000 ದುಡ್ಡು ಸಿಕ್ತು ಪರ್ಸಲ್ಲಿ. ಮಕ್ಳು ಐತಿದ ಆಂಟಿ ನಿಮ್ದ ಪರ್ಸು ಅಂತ ಅಂದ. ಹ್ಞೂ ಕಣಪ್ಪ ಅಂತ ತಗೊಂಡೆ. ಆ ದುಡ್ಡು ಎಷ್ಟೈತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಲೆಕ್ಕ ಹಾಕ್ನಿಲ್ಲ. ಹಂಗೆ ನೋಡ್ಕೊಂಡೆ ಮಡಿಕೊಂಡೆ. ಹುಡುಗರುಗಳು ಗಣಪತಿಗ್ ಬಿಡಕಾರ ತಗೊಳಕ್ಕೆ ಹೊಸಿ ದುಡ್ಡು ಕೊಡ ಆಂಟಿ ಅಂದು. ಯಾರ್ದೋ ಏನೋ ನಾವ್ ಕೊಡಕಲ್ಲ, ಕ್ಯಾಮ್ರಾ ಹಾಕವ್ರೆ, ಪೊಲೀಸ್ನವ್ರು ಬಂದ್ರೆ ಕೊಟ್ಟು ಕಳಿಸ್ತೀನಿ ಕಂಪ್ಲೇಂಟ್ ಕೊಟ್ಟಿ ಅಂತ ಹೇಳ್ದೆ. ಅವಕ್ಕೆ 50 ರೂಪಾಯಿ ಕೊಟ್ಟು 2 ಮಾರು ಕೊಟ್ಟು ಕಳಿಸ್ದೆ. ಆಮೇಲೆ 3 ದಿವಸ ಮಡಿಕೊಂಡೆ, ಬರ್ಲೇ ಇಲ್ಲ. ಆಮೇಲೆ ಒಬ್ರು ಐನರ್ ಕೇಳ್ದೆ, ಅವ ನೀನೇನ್ ಕದಿಯಕ್ ಹೋಗಿಲ್ಲ, ಕಳ್ತನ ಮಾಡಕ್ ಹೋಗಿಲ್ಲ, ಆ ತಾಯಿ ಯಾರು ನಂಬಿದಿ ಅವ್ರು ಕೊಟ್ಟವ್ರೆ, ಅದನ್ನ ನಿನ್ಗೆ ಹೆಂಗ್ ಅನ್ನಿಸ್ತದೆ ಮನ್ಸಿಗೆ ಹಂಗ್ ಮಾಡು ಅಂದ್ರು. ದುಡ್ಡು ತಪ್ಪು ತಪ್ಪು ಕದಿಯಕ್ ಹೋಗಿತ್ತಿಲ್ಲ, ಸಿಕ್ತು. ಅದನ್ನ ಗಣಪತಿಗೆ 500 ಹಾಕ್ತೆ, ಹಣ್ಕಾಯಿ ಮಾಡ್ಸ್ಕೊ ಬಂದೆ. ಇನ್ನೊಂದ್ 2 ದೇವ್ರಿಗೆ 250 ಹಣ್ಕಾಯಿ ಮಾಡ್ಸಿ ಉಂಡಿಗೆ ಹಾಕ್ತೆ. ಈ ತಾಯಿಗೆ 500 ರೂಪಾಯಿ ಮಾಡಿ ತಾಯಿಗೆ ಹೂವ ಲಾಸ್ ಆಗಿದಂತೆ, ಅವ್ರಿಗೆ ಲಾಸ್ ಆಗೋಗಿದಂತೆ ಹೂದಲ್ಲಿ. ಕೇಳ್ಕೊಂಡ್ಮೇಲೆ ದುಡ್ಡು ಸಿಗಿದೆ. ತಾಯಿಗೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟವ್ರಿ. ನಿನ್ನೆ ಆಸ್ಪತ್ರೆಗೆ ನಾನು ಅಡ್ಬಿಡಿ ಹುಷಾರಾಗುತ್ತೆ, ಬೇಡಂಗಿಲ್ಲ. ಮಗು ಹುಷಾರ ಸಣ್ಣ ತಲೆ ಕೆಟ್ಟವೆ. ಯೂಟ್ಯೂಬ್ ನೋಡಿ ನೋಡಿ ಮೆಂಟ್ಲಾಗ್ಬಿಟ್ಟಿರ್ತೀರ ಅಷ್ಟೇ. ಭಕ್ತಿ ಎಂಬುದು ನಮ್ಮ ಮನ್ಸದಿರ್ಬೇಕಮ್ಮ. ಹೇಳಿಮ್ಮ.